ಹಾಯ್ ಫ್ರೆಂಡ್ಸ್, ನಾನು ಇವತ್ತೇನು ಮಾತಾಡ್ತೀನಿ ಒಂದು ಟಾಪಿಕ್ ಬಗ್ಗೆ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ನಡು ರಾತ್ರಿ ಸ್ವಾತಂತ್ರ್ಯ ಕೊಟ್ಟರೆ, ನೀವು ತಂದು ಬೀದಿಲಿ ಇಟ್ಟರೆ, ನಮ್ಮ ಊರು ಎಂದು ರಾಮರಾಜ್ಯವಾಗದು, ನಮ್ಮ ಸುತ್ತಿ ಇರೋ ಶಾಪ ಬಿಟ್ಟು ಹೋಗದು. ವೇದಾಂತ ನುಡಿಯುವ ನಾಡಿನಲ್ಲಿ ಹೀಗೇಕೆ ನೀವು ಬಾಳುವಿರಿ? ಹೆಣ್ಣನ್ನು ಪೂಜಿಸೋ ಭೂಮಿಯಲ್ಲಿ ಈ ನೀತಿ ಸರಿಯೇ? ಯೋಚಿಸಿರಿ. ನೋಡಿದ್ರಲ್ಲ ಆ ವಿಡಿಯೋ, ಅದು ರೀಸೆಂಟಾಗಿ ನಡೆದಿದ್ದು. ಬಂಟ್ವಾಳ ಅಂತ ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಪಬ್ಲಿಕ್ ನಡುವೆ ಒಂದು ಪ್ರೀತಿಸಿದ ಹುಡುಗಿನ ಕೊಲೆ ಮಾಡಿದ್ದ. ಏನೂ ಗೊತ್ತಿಲ್ಲ ನನಗೆ ನೀಟಾಗಿ ವಿಷಯ, ಸಿಕ್ಕಿಲ್ಲ ಅಂತ ಕೊಲೆ ಮಾಡಿದ್ದಾರೆ. ಆದರೆ ಆ ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ, ಏನಿಲ್ಲ. ನಡುರಾತ್ರಿ ಸ್ವಾತಂತ್ರ್ಯ ತಂದು ಕೊಟ್ಟರು, ಆದರೆ ಹೆಣ್ಮಕ್ಳಿಗೆ ಇಂಡಿಪೆಂಡೆಂಟಾಗಿ ಫ್ರೀಡಮಾಗಿ ಓಡಾಡೋಕ್ಕಾಗ್ತಿಲ್ಲ ಎಲ್ಲ ಕಡೆ. ನಮ್ಮನೇಲೂ ಅಕ್ಕ ತಂಗಿಯವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಆದರೆ ಏನೂ ಆಗ್ತಿಲ್ಲ. ಆಗಬಾರ್ದು, ಮುಂದೆ ಎಲ್ಲೂ ಆಗಬಾರ್ದಿದ್ದು. ಮತ್ತು ಇದು ತಮಿಳ್ನಾಡಲ್ಲಿ ವಿಜಯ್ ತಲಪತಿ ಮೂವಿಯಲ್ಲೆಲ್ಲ ಇದು ಮಾಡಿದರು. ಇವಾಗ ರಿಯಾಲಿಟಿಯಾಗಿ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ, ಏನೇನೋ ಚೇಂಜಸ್ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ CM ಏನೂ ಮಾಡಿಲ್ಲ. ಹಂಗೆ ಅವರು ಇಂಪ್ರೂವ್ ಮಾಡಲಿ. ನಮ್ಮ ರಾಜ್ಯದಲ್ಲಿ ಈ ಥರ ಯಾರು ಈ ಥರ ಮಾಡಿರ್ತಾರೋ ಅವ್ರಿಗೂ ಒಂಚೂರು ಪನಿಷ್ಮೆಂಟ್ ಅಂತ ಕೊಡಲಿ. ಹಂಗೆ ನಾವು ಸುಮ್ಮನೆ ಕೂರೋದಲ್ಲ, ನಾವು ಪಬ್ಲಿಕ್ಕಾಗಿ ಏನಾರ ನಾವು ಹೆಲ್ಪ್ ಮಾಡೋಣ. ಬರೀ ಪೊಲೀಸು ಅದನ್ನೇ ಅಂದ್ಕೊಂಬಾರ್ದು. ನಾವು ಪಬ್ಲಿಕಲ್ಲಿ ಇನ್ವಾಲ್ವ್ ಆಗಿ ನೀವು ಈ ಥರವೆಲ್ಲ ತಡಿಬೇಕು. ಮತ್ತು ನಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರೆ, ಅವರಿಗೂ ಈ ಥರ ಆಗಬಾರ್ದು. ಪಕ್ಕದ ಮನೆ ಬೆಂಕಿ ಬಿದ್ದ ಮೇಲೆ ನಾವು ಎಚ್ಚರ ಆಗಬೇಕು. ಇನ್ನು ಮುಂದೆ ಇಲ್ಲಿ ಆ ಥರನೂ ಆಗಬಾರ್ದು. ನಮ್ಮ ರಾಜ್ಯದಲ್ಲಿ ಆಗಲಿ, ಬೇರೆ ಎಲ್ಲ ವರ್ಲ್ಡಲ್ಲಾಗಲಿ ಇದನ್ನು ತಡಿಬೇಕು. ಈ ಥರ ಎಲ್ಲೂ ಆಗಬಾರ್ದು. ಭೂಮಿಯೇ